ನಮಸ್ಕಾರ. ಅಮೆರಿಕದಲ್ಲಿ ವಿಶ್ವ ಒಕ್ಕಲಿಗರ ಇವತ್ತು ಕೂಟವನ್ನು ಏರ್ಪಾಡು ಮಾಡಿರ್ತಕ್ಕಂಥ ನಮ್ಮ ಪರಿಷತ್ನ ಸಂಘಟನೆಗೆ, ವಿಶೇಷವಾಗಿ ಒಕ್ಕಲಿಗ ಪರಿಷತ್ತಿಗೆ ಹಾರ್ದಿಕ ಶುಭಾಶಯಗಳು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಹೆಮ್ಮೆಯ ಪರಮ ಪೂಜ್ಯ ಸದ್ಗುರುಗಳು ಆಗಿರ್ತಕ್ಕಂಥ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿರವರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ನನ್ನ ನಮನಗಳನ್ನು, ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರೇ, ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೇ, ಸತೀಶ್ ರೆಡ್ಡಿ ಅವರೇ, ಹಿರಿಯರಾದಂಥ ಪುಟ್ಟರಾಜಣ್ಣವರೇ, ಮಂಜಣ್ಣವರೇ, ಸೀನಣ್ಣವರೇ, ಕಾಂತರಾಜ್ರವರೇ, ಅಪ್ಪಾಜಿ ಗೌಡ್ರೆ, ನಮ್ಮ ಧನಂಜಯ ಅವರೇ ಅಧ್ಯಕ್ಷರು, ಅದೇ ರೀತಿ ಜಯರಾಮ್ ಅವರೇ, ಸಚ್ಚಿ ಅವರೇ, ನಮ್ಮೆಲ್ಲರ ಹಳೆಯ ಸ್ನೇಹಿತರು ಅಮರನಾಥೇಗೌಡ್ರೆ, ಸಪ್ತಗಿರಿ ಗೌಡ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ, ಎಲ್ಲ ನಮ್ಮ ಸಮುದಾಯದ ಸಹೋದರ ಸಹೋದರಿಯರೇ, ಗೆಳೆಯರೇ, ಇವತ್ತು ನಿಮ್ಮೆಲ್ಲರ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದರೆ ಇವತ್ತು ಒಂದು ಹಬ್ಬದ ವಾತಾವರಣ ಇದೆ. ಇದು ಒಕ್ಕೂಟಕ್ಕಿಂತ ಹೆಚ್ಚಾಗಿ ನಮ್ಮ ಒಕ್ಕಲಿಗರ ಜಾತ್ರೆ ಅಮೇರಿಕಾದಲ್ಲಿ ಇವತ್ತು ವೈಭವದಿಂದ ಇವತ್ತು ಕೂಡಿದೆ. ಅದಕ್ಕೆ ನಿಮಗೆಲ್ಲ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಾರಂಭದಲ್ಲಿ ಅನೇಕ ಬಗೆಯ ನೃತ್ಯಗಳನ್ನು ನೀವು ಮಾಡಿದ್ದೀರಿ. ನೀವು ಬೇರೆ ನಮ್ಮ ದೇಶದಿಂದ ಕೂಡ ಕರೆಸಿ ಆ ನೃತ್ಯವನ್ನು ಮಾಡಿಸ್ಬೋದಿತ್ತು. ಆದರೆ ನೀವೆಲ್ಲ ಕೂಡ ನಮ್ಮ ಪರಂಪರೆ, ನಮ್ಮ ಕಲೆ, ನಮ್ಮ ಸಂಸ್ಕೃತಿಯನ್ನು ನಾವೇ ಮಾಡಬೇಕು, ನಾವೇ ಇವತ್ತು ಪ್ರದರ್ಶನ ಮಾಡಬೇಕು ಅಂತ ನೀವು ಇದನ್ನು ಅಭ್ಯಾಸ ಮಾಡಿ, ಬಹುಶಃ 1 ತಿಂಗಳು ಅಭ್ಯಾಸ ಮಾಡಿದ್ದೀರೋ ಏನೋ. ತಾಯಂದರು ವಿಶೇಷವಾಗಿ ಆ ಕೋಲಾಟವನ್ನು ನಾನು ನೋಡಿದೆ, ಭಾಳ ಚೆನ್ನಾಗಿ ಮಾಡಿದ್ದೀರಿ. ನಿಮಗೆಲ್ಲ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಡಾಕ್ಟರ್ ಅಶ್ವಥ್ ನಾರಾಯಣರವರು ಹೇಳ್ದಂಗೆ ಒಕ್ಕಲಿಗರ ಸಮುದಾಯ ಕೇವಲ ಸಮುದಾಯ ಅಥವಾ ಜಾತಿ ಮಾತ್ರ ಅಲ್ಲ. ಇಟ್ ಈಸ್ ನಾಟ್ ಜಸ್ಟ್ ಕಾಸ್ಟ್, ಇಟ್ ಈಸ್ ಕಾನ್ಷಿಯಸ್ನೆಸ್. ಇಟ್ ಈಸ್ ನಾಟ್ ಜಸ್ಟ್ ಕಮ್ಯುನಿಟಿ, ಇಟ್ ಈಸ್ ಎ ಸಿವಿಲೈಸೇಷನ್, ನಾಗರಿಕತೆ. ನಮ್ಮ ಸಮುದಾಯ ಕೇವಲ ಜಾತಿಗೆ ಸೀಮಿತವಾಗಿ ಕೆಲಸ ಮಾಡಿಲ್ಲ. ಭೂಮಿ ತಾಯಿಯ ಮೊದಲನೇ ಮಕ್ಕಳು ಅಂತಂದರೆ ಅದು ಒಕ್ಕಲುತನ ಮಾಡುವಂತಹ, ಕೃಷಿಯನ್ನು ನಂಬಿರ್ತಕ್ಕಂಥ ನಮ್ಮ ಸಹೋದರರು. ಹಾಗಾಗಿ ಇಡೀ ವಿಶ್ವದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನ, ಗೌರವಕ್ಕೆ ಪಾತ್ರ ಆಗಿರ್ತಕ್ಕಂಥ ಯಾವುದಾದ್ರೂ ಸಮುದಾಯ ಇದ್ದರೆ ಅದು ನಮ್ಮ ಹೆಮ್ಮೆಯ ಒಕ್ಕಲುತನ ಅಂತ ನಾವೆಲ್ಲ ಕೂಡ ಬೀಗಬೇಕಾಗ್ತದೆ. ಇವತ್ತು ಕೇವಲ ಕೃಷಿಗೆ ಮಾತ್ರ ನಾವು ಸೀಮಿತವಾಗಿಲ್ಲ ಅಂತ ತಾವು ತೋರಿಸ್ಕೊಟ್ಟಿದ್ದೀರಿ. ಇವತ್ತು ಇಷ್ಟು ಸಾವಿರಾರು ಕಿಲೋಮೀಟರ್ಗಳು ದೂರ ಬಂದು ಇಲ್ಲಿ ನೆಲೆಸಿ ಇವತ್ತು IT BT ಕ್ಷೇತ್ರದಲ್ಲಿ ನಿನ್ನೆ ನಾನು ಸ್ಟ್ಯಾನ್ಫರ್ಡ್ಗೆ ಹೋಗಿದ್ದೆ. ಅಲ್ಲಿ ಕೂಡ ಅನೇಕರು ನಮ್ಮವರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಒಕ್ಕಲು ಸಮುದಾಯ ಇವತ್ತು ವಿಶ್ವದೆಲ್ಲೆಡೆ ಕೂಡ ನೀವು ಇವತ್ತು ಹರಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಕೂಡ ನೋಡಿ ಆನಂದ ಆಗ್ತಾ ಇದೆ. ಇವತ್ತು ನಾವೆಲ್ಲ ಕೂಡ ಕರ್ನಾಟಕದಲ್ಲಿ ಒಂದು ವಿಶಿಷ್ಟ ಬಗೆಯಲ್ಲಿ ನಮ್ಮ ಜನ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದರು,
ಬೆಂಗಳೂರನ್ನು ನಿರ್ಮಾಣ ಮಾಡಿದಂತಹ ನಾಡಪ್ರಭು ಕೆಂಪೇಗೌಡರಿಂದ ಹಿಡಿದು ಹೂ ಲೇಡ್ ಎ ಫೌಂಡೇಶನ್ ಆಫ್ ಬೆಂಗಳೂರು, ಅಲ್ಲಿಂದ ವಿಧಾನಸೌಧವನ್ನು ಕಟ್ಟಿದಂಥ ಕೆಂಗಲ್ ಹನುಮಂತಯ್ಯನವರು, ಹೂ ಬಿಲ್ಡ್ ಎನ್ ಐಕಾನಿಕ್ ಬಿಲ್ಡಿಂಗ್ ವಿಧಾನಸೌಧ. ಅದೇ ರೀತಿಯಲ್ಲಿ ಅಲ್ಲಿಂದ ನವ ಬೆಂಗಳೂರು ಅಂದರೆ ಸಿಲಿಕಾನ್ ಸಿಟಿಯನ್ನು ನಿರ್ಮಾಣ ಮಾಡಿದಂಥ ಎಸ್.ಎಂ. ಕೃಷ್ಣ ಅವರು, ಹೂ ಬಿಲ್ಡ್ ಎ ಸಿಲಿಕಾನ್ ಸಿಟಿ ಆಫ್ ಬೆಂಗಳೂರು, ಹೂ ಟ್ರಾನ್ಸ್ಫಾರ್ಮ್ಡ್ ದ ಬೆಂಗಳೂರು. ಅದೇ ರೀತಿ ಕೆಂಪುಕೋಟೆ ಮೇಲೆ ನಿಂತು ಇಡೀ ಭಾರತದ ಎಲ್ಲ ಜನರನ್ನು ಉದ್ದೇಶ ಮಾಡಿ ನಮ್ಮವರೇ ಆದಂಥ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು, ಮಣ್ಣಿನ ಮಗ, ಇದೆಲ್ಲದಕ್ಕೂ ಕೂಡ ಕಳಸಪ್ರಾಯವಾಗಿರ್ತಕ್ಕಂಥ, ನಾವ್ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ದಿರ ಇರತಕ್ಕಂಥ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿರವರ ಇವತ್ತು ಏನು 500 ಸಂಸ್ಥೆಗಳಿಗೂ ಹೆಚ್ಚಾಗಿ ಇವತ್ತು ನಿರ್ಮಾಣ ಮಾಡಿರೋದು ಒಂದೇ ಅಲ್ಲ, ಒಂದು ಆಧುನಿಕ ಕಾಯಕ ಯೋಗಿ ಯಾರಾದರೂ ಅವರ ಜೀವನದಲ್ಲಿ ತೋರಿಸ್ಕೊಟ್ಟಿದ್ರೆ ಅದು ನಮ್ಮ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿರವರು. ಅದಕ್ಕೆ ಉತ್ತರಾಧಿಕಾರಿಯಾಗಿ ನಮ್ಮ ಇವತ್ತು ಟೆಕ್ನಾಲಜಿಯಲ್ಲಿ ಇವತ್ತು ಇಂಥ ಸಂತರು, ಇಂಥ ನಮ್ಮ ಸದ್ಗುರುಗಳು ನಮಗೆ ಸಿಕ್ಕಿರುವಂಥದ್ದು ನಮ್ಮೆಲ್ಲರ ಪುಣ್ಯ. ಎಮ್.ಟೆಕ್ ಅದರಲ್ಲಿ ಕೂಡ ಗೋಲ್ಡ್ ಮೆಡಲಿಸ್ಟ್, ಮತ್ತು ಪಾಂಡಿತ್ಯವನ್ನು, ಸಂಸ್ಕೃತದಲ್ಲಿ ಕೂಡ ಪಾಂಡಿತ್ಯವನ್ನು, ಸಂಗೀತವನ್ನು, ಇವೆಲ್ಲವನ್ನು ಕೂಡ ಮೈಗೂಡಿಸಿಕೊಂಡು ಇವತ್ತು ಆಧುನಿಕ ಜಗತ್ತಿನಲ್ಲಿ ಇವತ್ತು ನಿಮ್ಮ ಥರ ಇಲ್ಲಿ ಬಂದು ಸಿಲಿಕಾನ್ ವ್ಯಾಲಿಯಲ್ಲಿ ಇರಬೇಕಾದಂಥವರು ವೈರಾಗ್ಯವನ್ನು, ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ವೈರಾಗ್ಯವನ್ನು ತೆಗೆದುಕೊಂಡು ಇಡೀ ಸಮಾಜಮುಖಿಯಾಗಿ ನಮಗೆಲ್ಲ ಕೂಡ ಆಶೀರ್ವಾದವನ್ನು ಮಾಡಿ ನಮಗೆ ದಾರಿದೀಪವಾಗಿರ್ತಕ್ಕಂಥ ನಮ್ಮೆಲ್ಲರ ನಿರ್ಮಲಾನಂದ ಸ್ವಾಮೀಜಿರವರು, ಇದು ನಮ್ಮ ಸಮುದಾಯಕ್ಕೆ ಇರತಕ್ಕಂಥ ಒಂದು ದೊಡ್ಡ ಚೇತನ ಅಂತ ನಾನಂತೂ ಬಣ್ಣಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಇಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ಮಕ್ಕಳು, ಬಹುಶಃ ಭಾಷೆಯನ್ನು ನೀವು ಮನೆಯಲ್ಲಿ ಕನ್ನಡವನ್ನೇ ಮಾತನಾಡ್ತೀರಿ ಅಂತ ತಿಳ್ಕೊಂಡಿದ್ದೇನೆ. ತಾವೆಲ್ಲ ಕೂಡ ಮಾತನಾಡಬೇಕು. ಅದೇ ರೀತಿ ಪುಸ್ತಕಗಳನ್ನು ಕೂಡ ಕನ್ನಡದಲ್ಲಿ ತಾವೆಲ್ಲ ಕೂಡ ಅವರನ್ನು ಓದಿಸಬೇಕು ಅಂತೇಳಿ ತಮಗೆ ಮನವಿ ಮಾಡ್ತೇನೆ. ಅದೇ ರೀತಿ ನಮ್ಮ ಸಮುದಾಯದ ಬಗ್ಗೆ ತಾವು ಹೇಳಬೇಕು. ಒಕ್ಕಲಿಗ ಇಸ್ ಎ ಕಮ್ಯುನಿಟಿ ವೇರ್ ಫ್ರಮ್ ಫಾರ್ಮರ್ಸ್ ವಿ ಆರ್ ಫ್ರೀಡಮ್ ಫೈಟರ್ಸ್, ಫ್ರಮ್ ಪ್ಲೋ ಟು ಪೆನ್, ಫ್ರಮ್ ಸಾಯಿಲ್ ಟು ಸಾಫ್ಟ್ವೇರ್, from temples to technology. Okkaligas contributed to every realm. We have nurtured the land. Hagagi, and today from engineers in Silicon Valley of America, in enterprises in Silicon City of Bangalore. ಬಹಳಷ್ಟು ಜನ ಇಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ, ನಾಳೆ ಬಂದು ಬೆಂಗಳೂರಿನಲ್ಲಿ ಅನೇಕರಿಗಾಗಲೇ ಬಂದು ಇವತ್ತು ನಾವು ಒಂದು ರೀತಿಯಲ್ಲಿ ಸಂಸ್ಥೆಗಳನ್ನು ನೀವು ತೆಗೆದು ಆಂಟ್ರಪ್ರೂನರಲ್ ಕೇಪಬಿಲಿಟೀಸನ್ನು ತೆಗೆದುಕೊಳ್ತಾ ಇದ್ದೀರಿ. ಅದೇ ರೀತಿ ನಮ್ಮ ರೈತರು, ಹಾಸನದ ರೈತರು ಇವತ್ತಿಲ್ಲಿ ಬಂದು ವಿಜ್ಞಾನಿಗಳಾಗಿದ್ದೀರಿ. ಬಹುಶಃ ಹೌಸ್ಟನ್ನಲ್ಲಿ ಫ್ರಮ್ ಫಾರ್ಮರ್ಸ್ ಆಫ್ ಹಾಸನ್, ಆರ್ಗ್ಯಾನಿಕ್ ಫಾರ್ಮರ್ಸ್ ಆಫ್ ಹಾಸನ್ ಟು ಸೈಂಟಿಸ್ಟ್ ಇನ್ ಹೌಸ್ಟನ್. ಹಾಗಾಗಿ ಈ ರೀತಿಯಲ್ಲಿ ಅನೇಕರು, ಮಂಡ್ಯದ ರೈತರು, ಮೈಸೂರಿನ ರೈತರು, ಚಿಕ್ಕಬಳ್ಳಾಪುರದ ರೈತರು, ಚಿಕ್ಕಮಗಳೂರದ ಕಾಫಿ ನಾಡಿನಿಂದ ಬಂದಿರತಕ್ಕಂಥವರು, ಇಲ್ಲಿ ನಮ್ಮ ಮಕ್ಕಳು ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ, ಶಿಕಾಗೋ ಯೂನಿವರ್ಸಿಟಿ, ಮಿಶಿಗನ್ ಯೂನಿವರ್ಸಿಟಿ, ಸ್ಟ್ಯಾನ್ಫರ್ಡ್, ಹಾರ್ವರ್ಡ್, ಹೀಗೆ ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ನೀವು ಕೀರ್ತಿ ಪತಾಕೆಯನ್ನು ಹಾರಿಸ್ತಾ ಇದ್ದೀರಿ. ಮತ್ತಷ್ಟು ನಿಮಗೆ ಶುಭ ಆಗಲಿ ಅಂತ ನಾನು ಮನಸ್ಫೂರ್ತಿಯಿಂದ ನಿಮಗೆಲ್ಲ ಕೂಡ ಹಾರೈಸ್ತೇನೆ. ಅದೇ ರೀತಿ ಇವತ್ತು ಅಮೆರಿಕದ ನೆಲದಲ್ಲಿ ತಾವೆಲ್ಲ ಕೂಡ ನಮ್ಮ ದೇಶದ ಇವತ್ತು ತಾಯಿ ಆದರೆ ನಿಮಗೆ, ನಿಮ್ಮ ಹುಟ್ಟು ಭಾರತದಲ್ಲಾಗಿದೆ,
ಹಾಗಾಗಿ ಭೂತಾಯಿ ನಿಮಗೆ ಭಾರತ ಆಗಿದೆ. ಇವತ್ತು ಬದುಕನ್ನು ಕೊಟ್ಟಿರ್ತಕ್ಕಂಥ ದೇಶ ನಿಮಗೆ ಅಮೇರಿಕ ಆಗಿದೆ. ಇಲ್ಲಿ ಕೂಡ ನೀವು ಕಷ್ಟಪಟ್ಟು ಕೊಡುಗೆಯನ್ನು ಈ ದೇಶಕ್ಕೂ ಕೊಡಿ. ನೀವೇನು ಗಳಿಸ್ತೀರಿ ಇದನ್ನು ತಾಯ್ನಾಡಿಗೆ ಏನಾದರೂ ತಂದು ತಾವು ಕೊಡುಗೆಯನ್ನು ಕೊಡಬೇಕು ಅಂತೇಳಿ ನಿಮಗೆಲ್ಲ ಕೂಡ ಮನವಿಯನ್ನು ನಾನು ಮಾಡ್ತೇನೆ. ಕೊನೆಯದಾಗಿ ಒಂದು ಮಾತು, ಒಕ್ಕಲಿಗರ ಕೈಯಲ್ಲಿ ಹಣ್ಣು ಬೆಳೆಯುತ್ತದೆ, ಕಲ್ಪನೆ ಹೊಳೆಯುತ್ತದೆ, ತಂತ್ರಜ್ಞಾನ ಬದಲಾಗ್ತದೆ, ಧಾರ್ಮಿಕ ಶ್ರದ್ಧೆ ಹರಡುತ್ತದೆ ಮತ್ತು ರಾಜಕೀಯ ದಿಕ್ಕು ತಿರುವು ಕೊಡುವಂಥ ಶಕ್ತಿ ನಮ್ಮ ಸಮುದಾಯಕ್ಕಿದೆ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರ ಜೊತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ಅತ್ಯಂತ ಸಂತೋಷ ಆಗಿದೆ. ಮತ್ತು ಸಂಯೋಜಕರು, ವಿಶೇಷವಾಗಿ ಆಯೋಜಕರು ಭಾಳ ಶ್ರಮವನ್ನು ಪಟ್ಟು ಒಬ್ಬೊಬ್ಬ ಗೆಸ್ಟನ್ನು ಕೂಡ ಒಂದೊಂದು ಕಾರ್ಯಕ್ರಮವನ್ನು ಕೂಡ ಅವರ ಕೆಲಸದ ಒಂದು ಒತ್ತಡದ ನಡುವೆಯೂ ಕೂಡ ಇಷ್ಟು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥದ್ದು ಅದು ಸುಲಭದ ಮಾತಲ್ಲ. ಅಮೆರಿಕ ದೇಶದಲ್ಲಿ ನನಗೆ ಗೊತ್ತಾಗ್ತದೆ. ಅದಕ್ಕೆ ನಿಜವಾಗಿಯೂ ಕೂಡ ಹ್ಯಾಟ್ಸ್ ಆಫ್ ಟು ಆಲ್ ದ ಆರ್ಗನೈಸರ್ಸ್ ಆಫ್ ದಿಸ್ ಗ್ರೇಟ್ ಇವೆಂಟ್. ನಮಸ್ಕಾರ.